ಹಲೋ ಫ್ರೆಂಡ್ಸ್, ನಾವಿವತ್ತು ಮಜ್ಜಿಗೆ ಹುಳಿ ಮಾಡ್ತಾಯಿದ್ದೀನಿ. ಬೂದ್ಗುಂಬಳಕಾಯಿದು ನೋಡಿ, ಇಲ್ಲ ಆಲ್ರೆಡಿ ಮಜ್ಜಿಗೆ ಹುಳಿ ಮಾಡೋದಕ್ಕಂತೇಳ್ಬಿಟ್ಟು ಬೂದ್ಗುಂಬಳಕಾಯಿನ ಹೆಚ್ಚಿಬಿಟ್ಟು ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕ್ಬಿಟ್ಟು ಬೇಯಕ್ಕಿಟ್ಟಿದೆ. ನೆಕ್ಸ್ಟು ಸ್ವಲ್ಪ ಅದಕ್ಕೆ ಸಪ್ರೇಟಾಗಿ ಮಸಾಲೆ ಹುರ್ಕೊಳ್ಳೋಣ. ಬನ್ನಿ ತೋರಿಸ್ತೀನಿ ಯಾವ ಥರ ಅಂತೇಳಿ. ಬಾಣಲಿ ಬಿಸಿ ಹಾಕಿದೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಒಂಚೂರು ಬಿಸಿ ಆಗಲಿ. ಎಣ್ಣೆ ಬಿಸಿ ಆಗಿದೆ, ಅದಕ್ಕೆ ಸ್ವಲ್ಪ ಮೆಣಸು ಸ್ವಲ್ಪ ಪ್ರಮಾಣ ಕಮ್ಮಿ ಹಾಕ್ಕೊಳ್ಳಿ. ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಶುಂಠಿ ಮತ್ತು ಧನಿಯಾ, ಹಸಿಮೆಣಸಿನ್ಕಾಯಿ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, ಯಾಕಂದರೆ ಮಜ್ಜಿಗೆ ಹುಳಿಗೆ ಖಾರ ಕಮ್ಮಿ ಇರಬೇಕು, ಇಲ್ಲಾಂದರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲ್ಲ. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು, ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ. ನೋಡಿ, ಫ್ರೈ ಆಗ್ತಾ ಇದೆ. ಇದಕ್ಕೆ ಒಂದೆರಡು ಕರಿಬೇವಿನ ಸೊಪ್ಪು ಹಾಕಿ ಒಂಚೂರು ಫ್ರೈ ಮಾಡಿ. ಇದು ಸ್ವಲ್ಪ ಹಸಿ ಕಾಯಿ ಹಾಕಬೇಕು. ಇದಕ್ಕೆ ಕೊಬ್ಬರಿ ಎಲ್ಲ ಹಾಕಕ್ಕೆ ಹೋಗಬೇಡಿ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು, ಒಂದು 2 ನಿಮಿಷ. ಫ್ರೈ ಆದ ತಕ್ಷಣನೇ ಇದಕ್ಕೆ ತೊಗರಿಬೇಳೆ 1 ಹಿಡಿಯಷ್ಟು, ಕಡಲೆಬೇಳೆ 1-2 ಸ್ಪೂನಷ್ಟು, ಎರಡೂ ಒಂದು ಅರ್ಧ ಗಂಟೆ ನೆನೆಸಿಟ್ಕೋಬೇಕು. ಈ ಥರ ನೋಡಿ, ಈ ಥರ ಚೆನ್ನಾಗಿ ನೆಂದಿರಬೇಕಿದು. ನೋಡಿ, ಇದನ್ನು ಮಾಡಿದ ತಕ್ಷಣ ಹಿಂಗೆ ಓಪನ್ ಆಗಬೇಕು. ಇಷ್ಟು ನೆಂದಿರಬೇಕು. ಅದನ್ನು ಸ್ವಲ್ಪ 1-2 ನಿಮಿಷ ಬಾಳಿಸೋಣ. ಇದೆಲ್ಲ ಫ್ರೈ ಆಗಿದೆ. ಈಗ ಸ್ಟವ್ ಆಫ್ ಮಾಡಿಬಿಡೋಣ. ಆಫ್ ಮಾಡಿಬಿಟ್ಟು ಈ ಟೈಮಲ್ಲಿ ನಾವು ಒಂದು ಅರ್ಧ ಬಟ್ಲಷ್ಟು ಮೊಸರು ಸೇರಿಸ್ಬೇಕು. ಮೊಸರು ಹಾಕಿ ಒಂಚೂರು ಇದನ್ನು ಮಿಕ್ಸ್ ಮಾಡಬೇಕು. ಇದ್ರ ಜೊತೆಗೆ ರುಬ್ಬಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ. ಬೆಲ್ಲ ಹಾಕೋದ್ರಿಂದ ನೀವು ಎಷ್ಟೊತ್ತಿಟ್ರೂ ಮಜ್ಜಿಗೆ ಹುಳಿ ಬರೋಲ್ಲ. ಅದರಿಂದ ಒಂಚೂರು ಬೆಲ್ಲ ಸೇರಿಸ್ಕೊಂಡು ಒಂದು ಸತಿ ಸುಮ್ಮನೆ ಕೈ ಆಡ್ಬಿಟ್ಟು ಸ್ವಲ್ಪ ಕೂಲ್ ಡೌನ್ ಆಗೋಕ್ಕೆ ಬಿಡೋಣ. ಬಿಟ್ಟು ರುಬ್ಕೊಳ್ಳೋಣ. ತಣ್ಣಗಾಗಿದೆ. ಇದನ್ನು ರುಬ್ಬೋಳಕ್ಕೆ ಅಂತಂದ್ಬಿಟ್ಟು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ನೋಡಿ, ನುಣ್ಣಗೆ ರುಬ್ಕೊಂಡು ಇಷ್ಟು ನೈಸಾಗಿರಬೇಕು. ಇದು ತುಂಬ ಅಂದರೆ ತುಂಬ ಸಣ್ಣಗೆ ರುಬ್ಕೊಬರ್ಬೇಕು. ಇದನ್ನು ಬೈಂಡಿಂಗಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈ ಕಡೆ ನಾವು ಒಗ್ಗರಣೆ ಹಾಕೋದಕ್ಕೆ ಒಂದು ಚಿಕ್ಕದು ಪ್ಯಾನ್